ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು 10:30 ಆಗಿದೆ ಆಲ್ರೆಡಿ. ನಮಗೆ ನಿನ್ನೆ ಫುಲ್ ಸುಸ್ತಾಗ್ಬಿಟ್ಟಿತ್ತು. ನಿನ್ನೆ ಅಲ್ಲಿ ಹೋಗೋಕ್ಕೆ 4 hours ಆಯ್ತಲ್ಲ ಅಲ್ಲಿ ಹೋಗಲಿಕ್ಕೆ ಸೋನ್ಮಾರ್ಗಿಗೆ. ಸೊ ಇವತ್ತು ನಾವು ದೂದ್ ಪಟ್ರಿ ಹೋಗ್ತಿದ್ವಿ. ಅದು ಇಲ್ಲೇ 30 kilometers ಅಂತೆ. ಅದಕ್ಕೆ ಸ್ವಲ್ಪ ಲೇಟಾಗಿ ರೆಡಿ ಆಗಿದ್ವಿ. ಸೊ ನೋಡಿ ಹೇಗೆ ರೆಡಿ ಆಗಿದ್ವಿ. ಇಷ್ಟು ರೆಡಿ ಮಾಡಿಸಿದ್ದಾಳೆ ನಮ್ಮ ನಿಧಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿಸಿದ್ದಾಳೆ. ಇದೆಲ್ಲ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ. ಆಮೇಲೆ ಹಾಂ ಸರಿ ಇಷ್ಟೇ. ಇವಾಗ ಇನ್ನು ಹೊರಡೋದು. ಮತ್ತೆ ಅಲ್ಲಿ ಸಿಗುವ. ನಾವು ಇಲ್ಲಿ ದೂದ್ ಪಟ್ರಿಗೆ ಬಂದ್ವಿ. ಇವಾಗ ಸ್ಟಾರ್ಟ್ ಆಯಿತು ನಮ್ಮದು ಪಾಕೆಟ್ಗೆ ಕಚ್ಚಿ ಹಾಕ್ಲಿಕ್ಕೆ. ಇವಾಗ ಮತ್ತೆ ನಾವು ಶೂ ತೊಗೊಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಶೂನು ತಗೊತಾರೆ, ಜಾಕೆಟು ತಗೊತಾರೆ. ನಾವೆಂತ ತಗೊಂಡು ಬಂದಿದ್ದೀವಿ ಆಲ್ರೆಡಿ. ಫುಲ್ ಚಳಿ ಉಂಟು. ಯಪ್ಪ ದೇವ್ರೆ, ಎಲ್ಲ ಜಾಕೆಟ್ ಶೂಸು ಎಲ್ಲ ಏನು ತಂದರೂ ವೇಸ್ಟೇ. ನೀವು ಸುಮ್ಮನೆ ಚಪ್ಪಲಿ ಹಾಕೊಂಡು ಬನ್ನಿ, ಇಲ್ಲೇ ಶೂಸ್ ತಗೊಳ್ಳೋದು ಹೇಗಿದ್ರು. ಅದಕ್ಕಂತ ಶೂಸ್ ಎಕ್ಸ್ಟ್ರಾ ತಗೊಳಕ್ಕೆ ಹೋಗಬೇಡಿ. ಇಲ್ಲಿ ಬಂದಮೇಲೆ 150-200ಗೆ ಶೂಸ್ ರೆಂಟ್ ಸಿಗುತ್ತೆ. ಮತ್ತು ಇಲ್ಲಿ ದೂದ್ ಪಟ್ರಿಯಲ್ಲಿ ಸ್ವಲ್ಪ ನಮ್ಮದು ಕಾರಲ್ಲಿ ಬಂದವರು ಸ್ವಲ್ಪ ಹೇಳಿ ಕಮ್ಮಿ ಮಾಡಿಸಿದ್ರು. ಜಾಕೆಟ್ ಮತ್ತು ಶೂಸ್ಗೆ ಸೇರಿ ಖಾಲಿ 300. ತಗೊಂಡು ಹೋದ್ರು ನೀವು 10-15 ಸಲ ಬಿದ್ದು ಸೊಂಟ ಗಿಂಟ ಮುಡ್ಕೋತೀರ. ಅದಕ್ಕೆ ನಮ್ಮ ಶೂ ತಗೋಬೇಡಿ. ಇದನ್ನ ಇವ್ರು ಕೊಟ್ಟಿದ್ದೆ ಶೂ ಹಾಕೋಣ, ಜಾರ್ ಬೀಳ್ತೀರ. ನಾನೊಂದು 10 ಸಲ ಬಿದ್ದಿದ್ದೀನಿ. ಅದು ಅವ್ರು ಕೊಟ್ಟು ಶೂ ಹಾಕೊಂಡು ಬನ್ನಿ. ಅವಳು ನಾನು ಗಾಯ್ಸ್, ಸ್ನೋ ಫಾಲ್ ಆಗ್ತಾ ಉಂಟು. ನಮಗೆ ಫುಲ್ ಖುಷಿ ಅಂದರೆ ಖುಷಿ. ಇಲ್ಲಿ ನೋಡಿ, ನಿಮ್ಗೆ ಎಂತಾದ್ರೂ ಕಾಣ್ತಿದ್ಯಾ? ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್. ಸ್ನೋಫಾಲ್ ಸಿಗುತ್ತೋ ಇಲ್ವೋ ಎಲ್ಲಾದರೂ ಅಂತ ಅನ್ಕೋತಿದ್ವಿ. ದೇವರು ತಥಾಸ್ತು ಅಂದ್ಬಿಟ್ರು. ಯಪ್ಪ ನೀನು ಮಾತ್ರ ಎಂತ ಅಂದರೆ ಗೈಸ್, ನೀವು ಎಷ್ಟು ದುಡ್ಡು ಕೊಟ್ಟು ಪ್ಯಾಕೇಜ್ ಮಾಡ್ಕೊಂಡು ಬಂದರೂ ಮೇಲ್ಗಡೆ ಒಂದು 20,000 ಆದರೂ ಇಟ್ಕೊಂಡು ಬನ್ನಿ. ಯಾಕಂದರೆ ಶಾಪಿಂಗಿಗೆ ಅದು ನಮ್ಮ ಮೇಲೆ ಡಿಪೆಂಡ್ ಬಿಡಿ. ಬಟ್ ಎಲ್ಲಿ ಹೋದರೂ ರೈಡ್ 2.5-3 ಕಮ್ಮಿ ಇಲ್ಲ. ಎಲ್ಲಿ ಹೋದ್ರು ಆ ರೈಡಿಗೆ ಪೋನಿ ರೈಡ್ ಆಗಲಿ, ಇದು ಅಂತ ಇವಾಗ ಎಂತ UTV ರೈಡ್ ಆಗಲಿ, UTV ರೈಡ್ಗೆ ಇವಾಗ 3K ಹೇಳ್ತಿದ್ದಾರೆ. ಇವಾಗ ನಾವು ಎಷ್ಟು ಎಂತ ಅಂತ ಇನ್ನೂ ಡಿಸೈಡ್ ಅಷ್ಟೇ ಅಂತೀವಿ ಅಷ್ಟೇ. ಅದಾದ್ಮೇಲೆ ಇಲ್ಲೇ ಸ್ನೋಫಾಲ್ ನೋಡೋದು ನಾವು ಆಗಲ್ಲ ಅಂದರೆ. ಸೊ ಇಟ್ಕೊಂಡು ಬನ್ನಿ. ಪ್ಯಾಕೇಜ್ ಮೇಲೆ ಫುಲ್ ಡಿಪೆಂಡ್ ಆಗಿ ಬರಬೇಡಿ. ಎಲ್ಲ ನಾವಂತೂ ಹಾಗೆ ಅಂದ್ಕೊಂಡಿದ್ಯಾ, ಪ್ಯಾಕೇಜ್ ಉಂಟಲ್ಲ ಎಲ್ಲ ಆರಾಮಾಗಿ ಆಗ್ಬೋದಂತ. ಬಟ್ ನೋ. ಇದು ಯಾವ ಪಾಯಿಂಟ್ ಎಂತದ ಹೆಸರು ರಿವರ್ ಇದೆ ಅಲ್ಲಿ. ಅದು ರೈಡ್ ಮಾತ್ರ ಅಳ್ತಿದೀಯಾ? 2,000-4,000 ಹೇಳಿದ್ರು. ಪ್ಲೀಸ್ ತಗೊಳ್ಳಿ ಆಯ್ತಾ. ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡು, ನೋಡಿದೆ ನಾನು ವಿಡಿಯೋ ಮಾಡಿ.
ಸ್ನೋಫಾಲ್. ವಾವ್, ಎಷ್ಟು ಚೆನ್ನಾಗಿದೆ. ಗೈಸ್ ಕೊಟ್ಟಿಗೆ ಬನ್ನಿ ಗೈಸ್, ಅಂದರೆ ಸ್ನೋಫಾಲ್ ಇದ್ದಾಗ ಬನ್ನಿ, ಮತ್ತೆ ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ಮಾತ್ರ. ಇಲ್ಲಿ ಒಂದು ರಿವರ್ ಉಂಟು, ಫುಲ್ ಐಸ್. ಇಲ್ಲಿ ನೋಡಿ. ನೈ ಭಯ್ಯ, ರೀಲ್ ಫೋಟೋ ನೈ. ಇಲ್ಲಿ ನೋಡಿ, ಫುಲ್ ಐಸ್. ನಾವು ಆ್ಯಕ್ಚುಲಿ ಐಸ್ ಮೇಲೆ ನಡೀತಿದ್ದೀವಿ. ಎಂಥದ್ದು ರಿವರ್ ಅಂತೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಅದ್ರ ಹೆಸರು ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೆ. ಹೋಪ್ಫುಲಿ ಅಲ್ಲಿ ಆ್ಯಕ್ಚುಲಿ ನೀರು ಕಾಣ್ತಾನೆ ಇಲ್ಲ ಅನ್ಸುತ್ತೆ. ಅಲ್ಲಿ ಹೋಗ್ಲಿಕ್ಕೆ ಭಯ ಆಗ್ತಾ ಉಂಟು. ಸ್ನೋ. ಬನ್ನಿ ನನ್ನ ಫ್ರೆಂಡ್ಸ್ ಹತ್ರ ಕೇಳುವ ಹೇಗೆ ಅನಿಸ್ತಿದೆ ಅಂತ. ಬಾ ಹೇಳು. ಹೌ ಆರ್ ಯು ಫೀಲಿಂಗ್? ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಏನು ಫುಲ್ಲು ಸ್ನೋಫಾಲ್ ಆಗ್ತಿದೆ. ತುಂಬ ಫ್ರೀಸ್ ಆಗ್ತಿದ್ದೀವಿ. ಹೇಳಿ ಶ್ರೇಯಾ. ತುಂಬ ಫ್ರೀಸ್ ಆಗ್ತಿದೆ. ಫ್ರೀಸ್ ಅಲ್ಲ, ಇಲ್ಲಿಂದ ನಮ್ಮನ್ನು ಹಿಂಗೆ ಎತ್ಕೊಂಡು ಹೋಗ್ಬೇಕು. ಬಟ್ ಇಲ್ಲಿಂದ ಹೋಗ್ಲಿಕ್ಕೆ ಮನಸ್ಸೇ ಇಲ್ಲ. ಇಲ್ಲೇ ಇದ್ದು ಬಿಡ್ತೀವಿ. ಲೈಫಿನ ಫಸ್ಟ್ ಸ್ನೋಫಾಲ್ ಅಂತೂ ಮೆಮೊರೇಬಲ್. ಎಲ್ಲ ಓವರ್ ರೇಟೆಡ್. ಕಮ್ ಟು ಕಾಶ್ಮೀರ್. ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಒಳ್ಳೇದಾಯ್ತು ಆಯಿತಾ. ಇದೊಂಥರ ಮೆಮರೀಸಲ್ಲಿರುತ್ತೆ ಯಾವಾಗಲೂ. ಫೋಟೋಸ್ ಅಂತೂ ನೋಡ್ಕೊಂಡಿರೋಕ್ಕಾಗೋದಿಲ್ಲ. ಬಟ್ ನಾವು ಏನೇನು ಮಾಡಿದ್ವಿ, ಏನೇನು ಮಾಡಿದ್ವಿ ಚೆನ್ನಾಗಿ ಆಗುತ್ತೆ. ರಿಯಲ್ ಸ್ವರ್ಗ ಇದು. ಸತ್ಯ. ಮ್ಯೂಟ್. ನಂದೊಂದು ವಿಡಿಯೋ ಮಾಡೆ. ಮಂಗು ಕ್ಯೂಟಿ, ಬೇಡ ನೋಡ್ಬೇಡ ಹಂಗೆ. ನೋಡಿ ಹೆಂಗೆ ಎಷ್ಟು ಕ್ಯೂಟ್. ಅದು ಮೇಲಿಂದು ಅವರು ರೀಲ್ಸ್ ಮಾಡಕ್ಕೆ ನೋಡಿ. नहीं लगेगा. ಪಾಪ ಹೆಲ್ಪ್ ಮಾಡಿದ್ರು ಫುಲ್ಲು ಎಲ್ಲ ಹಾಕಿ. ಒಬ್ಳಿಗಂತೂ ಕೈ ಮುಗಿಸಿದೆ ಅಲ್ಲಿದೆ ಅವರೆಲ್ಲ. ಥ್ಯಾಂಕ್ ಯು. ಕೈ ಇದೆ, ಕಾಲಿದೆ ಅಂತ ಅನಿಸ್ತಾನೆ ಇಲ್ಲ. ಅದು ಬೆಂಕಿಗೆ ಕೈ ಇಡ್ತಿದೀವಿ, ಬೆಂಕಿ ಬಂದು ತಾಗ್ತಿದೆ ಕೈಗೆ, ಗೊತ್ತಾಗ್ತಿಲ್ಲ. ಇಲ್ಲಿ ನಾಲ್ಗೆ ತುಟಿ ಎಲ್ಲ ದಪ್ಪ ದಪ್ಪ ಆಗಿದೆ. ತೊದ್ಲಿದ್ದೀನಿ ನಾನು. ಅಷ್ಟು ಚಳಿ. अब डेली इधर रहते हो? ಸೋಡಕ್ಕೂ ಆಗ್ತಿಲ್ಲ. ಎಷ್ಟು ಚಳಿ, ಏನೋ ಒಂಥರ ಆಗ್ತಾ ಉಂಟು. ಅವನು 4 o'clock 3:30 ಬರ್ತಾ ಅಂತ ಹೇಳಿದ್ದೆ. 3:30 ಆಗಿದೆ. ಯಾರು ಅಂತಲೂ ಗೊತ್ತಿಲ್ಲ. ಫುಲ್ ಸ್ಕಾಫ್ ಎಲ್ಲ ಹಾಕಿ. ಇದು ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ನಮ್ಮನ್ನೊಂದು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬರ್ತಿಲ್ಲ. ಸುಸ್ತಾಗ್ತಿದೆ, ಸತ್ತೇ ಹೋಗ್ತಿದ್ದೇನೋ ಇಲ್ಲಿ ಚಳಿಗೆ. ಯಾರು ಬರ್ತಾ ಇಲ್ಲ. ಬದ್ರು ಗೊತ್ತಾಗ್ತಿಲ್ಲ ನಮ್ಗೆ. ಅವನೇನಾ ಅಲ್ವಾ, ಹೌದಾ, ಏನು ಗೊತ್ತಾಗ್ತಿಲ್ಲ. ಮುಖ ಕವರ್ ಮಾಡ್ಕೊಂಡು ಎಲ್ಲರೂ. ಇಲ್ಲಿ ಅದು ಗಾಡಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಇಬ್ಬರಿಗೆ ಹೇಗೂ ಕಳಿಸಿದ್ವಿ, ಗಾಡಿ ಬರಕ್ ಆಗ್ತಿಲ್ಲ ಅಂತೆ. ತುಂಬ ಭಯ ಆಗ್ತಿದೆ. ಏನಾದರೂ ಆಗುತ್ತೆ ಅಂತ. ಏನಂತಂದ್ರೆ ಗಾಡಿ ಬರೋಕ್ಕಾಗ್ತಿಲ್ಲ. ಗಾಡಿ ಎಲ್ಲ ಸ್ಲಿಪ್ ಆಗ್ತಿದೆ. ಇಲ್ಲಿ ಸ್ಲಿಪ್ ಆಗ್ತಿದೆ. ಫುಲ್ ಸ್ನೋ. ನಡ್ಕೊಂಡು ಹೋಗ್ತಿದ್ದೀವಿ ಎಷ್ಟು ಸಾಧ್ಯನೋ ಅಷ್ಟು. ಅಲ್ಲೆಲ್ಲಾದ್ರೂ ಸಿಗ್ಬಹುದು. ನಮ್ಮನ್ನು ಕರ್ಕೊಂಡು ಬಂದವು. ನಾವು ಕೂತ್ರೆ ಅಂತೂ ಇಲ್ಲಿ ಫುಲ್ ಫ್ರೀಸ್ ಆಗ್ತಿದ್ದೀವಿ. ಅದಕ್ಕಿಂತ ನಡ್ಕೊಂಡಾದ್ರೂ ಹೋಗ್ಬೋದಲ್ಲ. ಇಲ್ಲಿ ಅಲ್ಲೇ ಕೂತ್ರೆ ಇತ್ತಲ್ಲ, ಸತ್ತು ಹೋಗೋದಂತೂ ಫಿಕ್ಸ್ ನಾವು.
ಇಲ್ಲಿಂದ ಎಷ್ಟು 1 ಕಿಲೋಮೀಟರ್ ಕೆಳಗೆಲ್ಲ ಹೋಗ್ಲಿಕ್ಕೆ 5000 ಹೇಳ್ತಿದ್ದಾರೆ. ಯಾಕಂದರೆ ಫೀಲ್ಸ್ ಎಲ್ಲ ಟೂರಿಸ್ಟ್ರು ಹಾಗೆ ಮಾಡ್ತಾರೆ. ಅದು ಬೈಕಲ್ಲಿ ಹೋಗಬೇಕು ಕೆಳಗವರೆಗೂ, ಅಲ್ಲಿಂದ ಮತ್ತೆ ಮನೆಗೆ ಹೋಗಲಿಕ್ಕೆ 5000. ಇಲ್ಲಾಂದರೆ ಇಲ್ಲಿ ಕೆಳಗೆ ಇರಬೇಕಂತ, ಕೆಳಗಿರೋಕ್ಕೂ 7000 ಸ್ಟೇಗೆ. ಇವಾಗ ಮತ್ತೆ ಇನ್ನೊಂದ್ಸತಿ ಅದು ಕೆಳಗೆ ರೈಡ್ ಹೋಗಬೇಕು, ಅದಕ್ಕೆ 1000. ಮತ್ತೆ ಅಲ್ಲಿಂದ ಬೈಕ್, ಮತ್ತೆ ಅಲ್ಲಿಂದ ಕಾರ್. ಇಲ್ಲಿ ಒಂದು ಕಡೆ ಬಂದು ಬಿಟ್ಟರು ಅವ್ರು ನಮಗೆ, ಮತ್ತೆ ಇನ್ನೂ ಇಬ್ಬರನ್ನ ಕರ್ಕೊಂಡು ಹೋಗೋಕ್ಕಂತ ಹೋದ್ರು. ಇಷ್ಟು ದೂರ ಇತ್ತು. ಸತ್ಯ ಕಾಶ್ಮೀರಿ ಪೀಪಲ್ ಇತ್ತಲ್ಲ, ತುಂಬ ಹೆಲ್ಪ್ಫುಲ್ ಇದ್ದಾರೆ, ತುಂಬ ಪಾಪ. ಅವರು ಇಲ್ಲಿ ಬರಬೇಕಂದ್ರೆ ಎಷ್ಟು ಕೋಲ್ಡ್, ಕೈಯೆಲ್ಲ ಹೋಗ್ತಿದೆ ಪಾಪ. ಬಂದು ಮೀಟರ್ ಮುಂದೆ ಕೂರಿಸಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಅಂದ್ರೆ ನಮ್ಗೆ ಇಷ್ಟು ತನಕ ಒಬ್ಬೊಬ್ರು ಸಿಕ್ಕಿದಾರಲ್ಲ, ಅದರಲ್ಲಿ ಯಾರೂ ನಮಗೆ ಕೆಟ್ಟ ಅನಿಸಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ. ಭಯ ಆಯಿತು ಫಸ್ಟ್ಗೆ, ಭಯ ಆಯಿತು. ಬಟ್ ಆದರೆ ಮುಂಚೆ ಎಲ್ಲ ಯಾರು ಹೇಳಿದ್ದೆಲ್ಲ ಕೇಳಿ ಭಯ ಆಯಿತು. ಬಟ್ ತುಂಬ ಕೇರ್ ಮಾಡ್ತಾರೆ, ತುಂಬ ಒಳ್ಳೆಯವರು. ಅವರೆಲ್ಲ ಇಲ್ಲ ಅಂದಿದ್ರೆ ಇವತ್ತು ನಾವು ಅಂದರೆ ಸ್ಟಕ್ ಅಂದರೆ ಫ್ರೀಸ್ ಆಗಿ ಸಿಗ್ತಿದ್ವಿ ನಾವು. ತುಂಬ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನಮ್ಮ ಡ್ರೈವರ್ಗೆ ಗೊತ್ತಿಲ್ಲ ಅಂತೆ ಎಷ್ಟು ಇದು ಫುಲ್ ಹೆವಿ ಸ್ನೋಫಾಲ್. 4 to 5 yearsಲ್ಲಿ ಇದು ಹೆವಿ ಸ್ನೋಫಾಲ್ ಅಂತಿದ್ದಾರೆ. ಈ ಥರ ಸ್ಟಕ್ ಆಗಿದ್ದು ಯಾವಾಗಲೂ ಇಲ್ಲ ಅಂತಿದ್ದಾರೆ. ನನಗೆ ಮಾತು ಕರೆಕ್ಟಾಗಿ ಅವರು ಬೇರೆ ರೂಟಿಂದ ಕರ್ಕೊಂಡು ಬಂದರು ನಮ್ಮನ್ನ. ಮತ್ತೆ ಎಷ್ಟು ದೂರ ಆಯಿತು, ಅಲ್ಲಲ್ಲೇ ಎಲ್ಲ ಗಾಡಿನೂ ನಿಂತುಬಿಟ್ಟಿದೆ. ಅಲ್ಲಲ್ಲಿ ಸ್ನೋ ಹೋಗ್ಬಿಟ್ಟಿದೆ. ಇಡೀ ದೂರ ಬಿಟ್ಟರೆ ಫುಲ್ಲು ಸ್ನೋ. ನನಗಂತೂ ಇಡೀ ಲೈಫಿಗೆ ಸ್ನೋಫಾಲ್ ನೋಡಿಬಿಟ್ರೆ ಎಲ್ಲ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲದು ಭಯನೂ ಆಯಿತು, ಖುಷಿನೂ ಆಯಿತು. ಭಯ ನೆಕ್ಸ್ಟ್ ಲೆವೆಲ್. ಭಯ ಆಯ್ತು ನನಗೆ ಫಸ್ಟ್ಗೆ. ಬಟ್ ತುಂಬ ಸತ್ಯ ಇವಾಗಿನ ಭಯ ಯಾವುದು ಭಯ, ಯಾರನ್ನ ನೋಡಿದ್ರೆ ನಮ್ಗೆ ಬೇಡೋ ಗೊತ್ತಿಲ್ಲ. ಅಷ್ಟೇ ಅಪ್ಪ ಇಲ್ಲಿವರೆಗೂ ಬಂದಿದ್ದಾರೆ, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ. ಬಟ್ ಎಲ್ಲದಕ್ಕೂ ಕಾಸು ದುಡ್ಡಿದ್ರೆ ದೊಡ್ಡ ಹಬ್ಬ. ಇಲ್ಲ ಆ್ಯಕ್ಚುಲಿ ಅಂತ ಗೊತ್ತಿಲ್ಲ. ನಮ್ಮ ಹತ್ರ ಫಸ್ಟ್ಗೆ ಅಂದರೆ ನಾವು ಇಲ್ಲಿ ಸ್ವಲ್ಪ ದುಡ್ಡು ಸ್ಮಾಲ್ ಅಮೌಂಟೇ ತಂದಿದ್ವಿ, ಯಾಕಂದರೆ ಇದು ಹತ್ತಿರ ಇತ್ತು. ಮತ್ತು ನಮ್ಮ ಹೋಟೆಲಿಗೆ ಬೇಗ ಹೋಗ್ತೀವಂತ ಪಾಪ ಅವ್ರ ಡ್ರೈವರ್ ಅವರೇ ದುಡ್ಡು ಕೊಟ್ಟು, ನಾನು ಕೊಡ್ತೆ ಆಮೇಲೆ ಬೇಕಾದ್ರೆ ನೀವು ಕೊಡಿ ಅಂತ ಅವ್ರು ಅದಕ್ಕೂ ಹೆಲ್ಪ್ ಮಾಡಿದರು. ಎಲ್ಲ ಆ್ಯಕ್ಚುಲಿ ಒಳ್ಳೆ ಜನ. ಎಷ್ಟು ಸತಿ ಹೇಳ್ತೇನೆ, ಬಟ್ ಸತ್ಯ ನಮ್ಮ ಸಿಚುವೇಶನ್ ಇವತ್ತಿನ ಸಿಚುವೇಶನಿಗೆ ಬೇಕಿತ್ತು. ನಿನ್ನೆ ಆದರೂ ಓಕೆ, ನಿನ್ನೆ ಏನು ಇರಲಿಲ್ಲ. ಏನು ವಾಪಸ್ ಹೋಗೋ ಟೈಮ್ 4ಗೆ ವಾಪಸ್ ಹೋಗ್ಬೇಕಿತ್ತು, ಇವಾಗ 6 ಆಯಿತು. ನಿನ್ನೆ ಹೇಗೆ ಅಂದರೆ ನಮ್ಮ ಇಚ್ಛೆ ಅಂತ ಬರಬೇಕಿತ್ತು. ಇವತ್ತು ಹಂಗಲ್ಲ, ಇವತ್ತು ದೇವ್ರ ಇಚ್ಛೆ. ನಾನಂತೂ ಇಡೀ ಅಲ್ಲಿಂದ ಹನುಮಾನ್ ಚಾಲೀಸ್ ಹೇಳ್ಕೊಂಡು ಬಂದಿದ್ದೀನಿ. ಅಲ್ಲಿಂದ ಇಲ್ಲಿ ತನಕ ಸೇಫಾಗಿ ಬರ್ತೀವಿ ಅನ್ನೋದೇ ಡೌಟ್. ಇವಾಗ ನನಗೆ ಒಂಥರ ಇವ್ರ ಮೇಲೆಲ್ಲ ನಂಬಿಕೆ ಇದೆ, ನಾವು ಹೋಗಿ ರೀಚ್ ಆಗ್ತೇವೆ ಅನ್ನೋದು ಒಂದು ಧೈರ್ಯ ಉಂಟು. ನೋಡುವ, ಇನ್ನೂ ರೀಚ್ ಆಗಿಲ್ಲ ನಾವು ಹೋಟೆಲ್ಗೆ, ಇನ್ನೂ ಹೋಗಬೇಕು. ದುಡ್ಡು ಕೇಳಿದ್ರು ಅಡ್ಡಿಲ್ಲ ಪಾಪ, ಅವ್ರದ್ದು ರಿಸ್ಕ್ ಮಾಡ್ಕೊಂಡು ಬರ್ತಿದ್ದಾರೆ. ಅಲ್ಲಿ ಫುಲ್ ಆಚೆ ಎಷ್ಟು ಸ್ಟೀಪ್ ಉಂಟು. ಆ ಬೈಕ್ ರೈಡು